ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೊಸದಾಗಿ ಯಾರಾದರೂ ನನ್ನ ಚಾನಲ್ ನೋಡೋದಾದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ. ಪಕ್ಕದಲ್ಲಿರುವಂಥ ಗಂಟೆ ಗುರುತನ್ನು ಕ್ಲಿಕ್ ಮಾಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಇದು ಗುರುವಾರ ದಿನದ್ದು ವ್ಲಾಗ್ ರೀ. ನೋಡ್ರಿ, ನಮ್ಮ ಮಕ್ಕಳು ಚೆನ್ನಾಗಿ ಆಡ್ಕೊತಾ ಇದ್ದಾರೆ. ಬೆಳಿಗ್ಗೆನೇ ನನಗೆ ಕೆಲಸಕ್ಕೆ ಬೇಗ ಬರೋಕ್ಕೆ ಹೇಳಿದ್ದಾರೆ. ಅದಕ್ಕೆ ಮನೆಯಲ್ಲೆಲ್ಲ ಕೆಲಸವನ್ನು ಮುಗಿಸ್ಕೊಂಡಿರಿ. ಮತ್ತು ಹಾಗೆ ಮನೆಯಲ್ಲಿ ಅಕ್ಕಿನೂ ಖಾಲಿ ಆಗಿದ್ದು ರೀ. 2 ಚೀಲ ತಂದ್ಕೊಂಡಿದ್ವಿ. ಆ 2 ಚೀಲನೂ ಖಾಲಿ ಆಗಿಬಿಟ್ಟವೆ. ಅದಕ್ಕೆ ನನ್ನ ಯಜಮಾನ್ರಿಗೆ ಹೇಳ್ತಿದ್ದೀನಿ, ಅಕ್ಕಿ ಖಾಲಿ ಆಗಿಬಿಟ್ಟವೆ ಮನೆಯಲ್ಲಿ, ಇವತ್ತೇ ಲಾಸ್ಟ್ ಮಾಡಿದ್ವು ಅಂದರೆ ನಮ್ಮ ಯಜಮಾನ್ರು ಹೌದಾ ಸರಿ ಹೇಳಂಗಾದ್ರೆ ಇವತ್ತು ಹೋಗಿ ತೊಗೊಂಡು ಬರೋಣ ಅಂತಂದರು. ನಮ್ಮ ಯಜಮಾನ್ರು ನಿನಗೆ ಕೆಲ್ಸಕ್ಕೆ ಟೈಮ್ ಆಗ್ತೈತೆ, ಬೇಗ ಊಟ ಮಾಡು ಅಂತಿದ್ರು. ಇನ್ನು ಸರಿ ಊಟ ಮಾಡೋಣ ಅಂತೇಳಿ ನಮ್ಮ ಯಜಮಾನ್ರು ನಾನು ಇಬ್ಬರು ಕೂತ್ಕೊತಿದ್ದೀವಿ ಊಟಕ್ಕೆ. ನಮ್ಮ ಮಗಳನ್ನ ಊಟಕ್ಕೆ ಕೂತ್ಕೊತಿದ್ರೆ ನಮ್ಮ ಮಗಳು ನೀರು ತಂದು ಕೊಡ್ತಿದ್ದಾಳ್ರಿ. ನೀನು ಕುತ್ಕೊಮ್ಮ, ನಾನು ತಂದು ಕೊಡ್ತೀನಿ ಅಂತೇಳಿ ತಂದು ಕೊಡ್ತಾ ಇದ್ದಾಳೆ ನೋಡ್ರಿ. ಚೆಲ್ತಿ ಅಂದ್ರಗನ್ನ ಕೇಳ್ತಾ ಇಲ್ಲ. ನನಗೆ ಆರಾಮಿಲ್ಲ ಅಂತೇಳಿ ನಮ್ಮ ಅತ್ತೆಯವರು ಪಡ್ಡು ಕೊಟ್ಟಾರ್ರಿ. ಪಡ್ಡು ಕೊಟ್ಟರೆ ನಮ್ಮ ಮಕ್ಕಳು ಸ್ವಲ್ಪ ತಿಂದಿದ್ದಾರೆ, ಇನ್ನೂ ಸ್ವಲ್ಪ ಇದ್ದವು. ಅವು ನಮ್ಮ ಯಜಮಾನ್ರಿಗೆ ತಿನ್ನಿರಿ ಅಂತಂದರೆ ಅವ್ರು ನನಗೆ ಬೇಡ ಬೇಡ ಅಂತ ಹೇಳ್ತಿದ್ದಾರೆ. ಇರವೇ 4-5 ನೀನೇ ಉಂಡು ಬಿಡು ಅಂತ ಅವ್ರು ಹೇಳ್ತಿದ್ದಾರೆ. ನನಗೇನೋ ಅವರು ಒಂದನ್ನು ತಿಂದಿಲ್ಲ ಅಂದರೆ ಅದನ್ನ ನನಗೆ ತಿನ್ನೋಕೆ ಮನಸ್ಸಾಗೋದಿಲ್ಲ ರೀ. ಇಲ್ಲ ತಗರಿ ಅಂತಂದರೆ ಇಲ್ಲ ನನಗೆ ಬೇಡ ಬೇಡ ಅಂತಿದ್ದಾರೆ. ಇನ್ನು ನಾನು ತಿನ್ನೋದಿಲ್ಲ ನೋಡ್ರಿ ಅಂದರೆ ಅವಾಗ ಸರಿ ಅಂತೇಳಿ ಒಂದು ತೊಗೊಂಡು ತಿಂತಾಯಿದ್ದಾರೆ ರೀ. ಅವು ಏನಾನ ಸ್ವಲ್ಪ ಇದ್ದರೂ ರಸಲ್ ಮುಟ್ಟೋದೇ ಇಲ್ಲ ರೀ. ಇನ್ನೊಂದು ನನಗೆ ಆರಾಮಿಲ್ದಾಗಂತೂ ಬೇಡನೇ ಅಂತಾರೆ. ಇನ್ನು ಅಷ್ಟರಲ್ಲಿ ನಾನು ಊಟಕ್ಕೆ ಕೂತ್ಕೊತಿದ್ದೀನಿ. ಆದರೆ ನಮ್ಮ ಮಕ್ಕಳು ನಾನು ಊಟಕ್ಕೆ ಕೂತ್ಕೊಳಕ್ಕೆ ತಡ ಇಲ್ಲ ರೀ. ನನ್ನ ಮಕ್ಕಳು ನನಗೆ ಊಟ ಮಾಡೋಕ್ಕೂ ಸಮಾಧಾನ ಉಣ್ಣೋಕೆ ಕೊಡೋದೇ ಇಲ್ಲ. ನಾನು ಅದಕ್ಕೆ ಫಸ್ಟಿಗೆ ಊಟಕ್ಕೆ ಕೂತ್ಕೊಂಡು ಹೋಗ್ಕಿನ್ನ ಮುಂಚೆನೇ ಅವ್ರಿಗೆಲ್ಲ ಊಟ ಮುಗಿಸ್ಕೊಂಡು ಅವ್ರು ಇನ್ನೂ ಹೆಚ್ಚು ಬೇಕಂದರೆ ಇನ್ನೂ ಅವಾಗೆ ಹಾಕಿ ಉಣಿಸ್ಬಿಡ್ತೀನಿ. ನನಗೆ ಉಣುವಾಗ ಡಿಸ್ಟರ್ಬ್ ಮಾಡಿದ್ರೆ ನನಗೆ ಊಟ ಮಾಡೋಕೆ ಮನಸ್ಸಾಗಲ್ಲ ರೀ. ಅದಕ್ಕೆ ಅವ್ರಿಗೆ ಉಣಿಸಿ ಆದಮೇಲೆ ನಾನು ಹೇಳ್ತೀನಿ, ನಾನು ಊಟಕ್ಕೆ ಕೂತ್ಕೊಳ್ಳುವಾಗ ನನ್ನ ಡಿಸ್ಟರ್ಬ್ ಮಾಡಬೇಡ್ರಿ ಅಂತ. ಎದಕ್ಕೆ ನನಗೆ ಹಂಗೇನಾನ ಮಾಡಿದರೆ ನನಗೆ ಊಟ ಮಾಡೋಕ್ಕೆ ಮನಸ್ಸಾಗೋದಿಲ್ಲ. ಇನ್ನು ಹೇಳ್ತಿದ್ರಿಗೂ ನನ್ನ ದೊಡ್ಡ ಮಗಳು ನೋಡ್ರಿ ಕುಂತೇ ಬಿಟ್ಟಾಳ. ಈಗ ಹೇಳಿದ್ದೀನಿ ಇಲ್ಲ ನಾನು ತಿನ್ನಬೇಕು ಅಂತೇಳಿ ಇಸ್ಕೊಂತಿದ್ರೆ ಅಳತಿದ್ದಾಳೆ. ಈಗ ತನಗೆ ಉಣ್ಬೇಡ ಅಂತ ಹೇಳ್ತಿದ್ದೀನಿ, ಅಷ್ಟರಲ್ಲಿ ಸಣ್ಣ ಮಗಳು ಬಂದ್ಲು ರೀ, ನಾನು ಉಣ್ತೀನಿ ಅಂತ. ಇನ್ನು ಆಯಮ್ಮ ಆಗಿಲ್ಲ, ಇನ್ನೊಬ್ಬ ಆಯಮ್ಮನೂ ಬರ್ತಾಳೆ ರೀ. ಈಗ ಆಯಮ್ಮ ಇಲ್ಲ ಬೇಡ ಬೇಡ ಅಂತಿದ್ದಾಳೆ. ಇದಕ್ಕಿನ ಇಲ್ಲ ಬಾ ಅಮ್ಮ ತಿನ್ಬಾ ಅಂತಂದರೆ ಈಗ ಮತ್ತೆ ಬರ್ತಾಳೆ. ಒಟ್ಟು ಬಿಡೋಲ್ಲ, ಸುಮ್ಮನೆ ಹೇಳ್ತಾಳೆ ಹೆಸ್ರಿಗೆ ಅಷ್ಟೇ. ಬಂದಳು, ಇನ್ನು ಆಯಮ್ಮ ಇಸ್ಕೊಂಡು ತಿಂದಳು. ಇನ್ನು ನಾನು ಪಡ್ಡು ತಿಂತಿದ್ದೀನಿ ರೀ. ನಮ್ಮ ಯಜಮಾನ್ರು ಒಂದೇ ತಿಂದಿದ್ದು ನೆನಪು ಬಂತು. ಅದಕ್ಕೆ ನಾನು ನಮ್ಮ ಯಜಮಾನ್ರಿಗಂತೂ ತಿನ್ನಿರಿ ತಿನ್ನಿರಿ ಅಂದರೆ ಬೇಡ ಬೇಡನೇ ಅಂತಿದ್ದಾರೆ. ಅದನ್ನು ನಾನು ತಿನ್ನಿಸಿದ್ದೀನಿ. ಅವ್ರು ತಿಂದರೆ ಸ್ವಲ್ಪ ನನಗೇನೋ ಸ್ವಲ್ಪ ಉಂಡಾಗ ಅನ್ನಿಸ್ತೈತೆ. ಊಟ ಮುಗೀತು ರೀ. ಮಕ್ಕಳನ್ನ ಅಂಗನವಾಡಿಗೆ ಕಳಿಸ್ತಾ ಇದ್ದೀನಿ. ಆದರೆ ದೊಡ್ಡ ಮಗಳು ಹೋಗೋಣ ಅಂತ ಹೇಳ್ತಾ ಇದ್ದಾಳೆ. ರಮಿಸಿ ಹಂಗೆ ಕಳಿಸ್ತಾ ಇದ್ದೀನಿ ರೀ ಅಂಗನವಾಡಿಗೆ. ಇನ್ನು ತಾನು ಹೋಗೋಕ್ಕಿಲ್ಲ. ನಮ್ಮ ಯಜಮಾನ್ದು ಊಟ ಮುಗೀತು ರೀ. ನಮ್ಮ ಯಜಮಾನ್ರು ಊಟ ಆದಮೇಲೆ ಕಂಪಲ್ಸರಿ ಅವ್ರಿಗೆ ಕಾಫಿ ಕೊಡಲೇಬೇಕು. ಇನ್ನು ನಾನು ಕಾಫಿ ಮಾಡಿ ಕೊಟ್ಟರೆ ನಮ್ಮ ಯಜಮಾನ್ರು ಕುಡಿದು ಇನ್ನು ಅವರು ಕೆಲಸಕ್ಕೆ ಸಿದ್ಧರಾದರು. ಇನ್ನು ನಾನು ಸಹ ನೀರು ಸ್ವಲ್ಪ ಕುಡಿಯೋಣ ಅಂತೇಳಿ ಸ್ವಲ್ಪ ಕುಡ್ದಿರಿ. ಬ್ಯಾಗೆಲ್ಲ ರೆಡಿ ಮಾಡಿಕೊಂಡು ಇನ್ನು ನಾನು ಹೊರಡಬೇಕು. ಯಾಕಂದರೆ ಇವತ್ತು ಬೇಗ ಬರೋಕ್ಕೆ ಹೇಳಿದ್ದಾರೆ ನನಗೆ ಕೆಲಸದಲ್ಲಿ. ಮತ್ತು ದಿನ ಸ್ವಲ್ಪ ಲೇಟಾಗಿ ಹೋಗ್ತೀನಿ. ಇನ್ನು ಹೇಳ್ದಾಗೂ ಲೇಟಾಗಿ ಹೋದರೆ ಚೆನ್ನಾಗಿರಲ್ಲ ಅಂತೇಳಿ ಇವತ್ತು ನಾನು ಬೇಗ ಹೋಗೋಣ ಅಂತ ನನ್ನ ಬ್ಯಾಗೆಲ್ಲ ರೆಡಿ ಮಾಡಿಕೊಂಡೆ. ಈಗ ಮನೆಯಲ್ಲಿ ಯಾರು ಇರೋದಿಲ್ಲ ರೀ. ಅದಕ್ಕೆ ಇನ್ನು ಮನೆ ಬೀಗ ಹಾಕ್ಕೊಂಡು ಹೋಗ್ಬಿಡೋಣ ಅಂತೇಳಿ ಮನೆ ಬೀಗ ಹಾಕ್ಕೊಂಡು ನಾನು ಕೆಲ್ಸಕ್ಕೆ ಹೊರಟೆ ರೀ. ಇವತ್ತು ಕೆಲಸಕ್ಕೆ ಬೇಗ ಹೋಗಿದ್ದೆ ರೀ. ಅದಕ್ಕೆ ಇವತ್ತು ಕೆಲಸ ಬೇಗ ಬಿಟ್ಟಿದ್ದಾರೆ. ಮನೆಯಲ್ಲಿ ಅಕ್ಕಿ ಖಾಲಿ ಆಗಿತ್ತಲ್ರಿ, ನಾ ಅದಕ್ಕೆ ಸಿಟಿಗೆ ಹೋಗಿ ಅಕ್ಕಿ ತೊಗೊಂಡು ಮನೆಗೆ ಹೋಗೋಣ ಅಂತ ನಮ್ಮ ಯಜಮಾನ್ರು ಹೇಳಿದರು. ಸರಿ ಅಂತೇಳಿ ನಾವು ಸಿಟಿಗೆ ಹೋಗ್ತಿದ್ದೀವಿ ರೀ. ಹೋಗೋ ದಾರಿಯಲ್ಲಿ ಪ್ಲಾಸ್ಟಿಕ್ ಅಂಗಡಿ ಕಾಣ್ತು ರೀ. ನಮ್ಮ ಯಜಮಾನ್ರಿಗೆ ಹೇಳಿದೆ ಪ್ಲಾಸ್ಟಿಕ್ ಅಂಗಡಿಗೆ ಹೋಗೋಣ್ರಿ, ಏನಂತ ತೊಗೊಂಡು ಬರೋಣ ಅಂದರೆ ಸರಿ ಅಂತ ಹೇಳಿದರು. ನಾನಿನ್ನು ಪ್ಲಾಸ್ಟಿಕ್ ಅಂಗಡಿಗೆ ಹೋಗಿದ್ರಿ, ನನಗೇನೋ ಅಲ್ಲಿ ಏನು ಇಷ್ಟ ಆಗಿಲ್ಲ. ಇನ್ನು ಯಾಕೆ ಬಿಡು ಅಂತೇಳಿ ಸುಮ್ಮನೆ ಮತ್ತೆ ರಿಟರ್ನ್ ಆಗಿಬಿಟ್ಟಿವಿ. ನಮ್ಮ ಯಜಮಾನ್ರು ನೋಡಿ ಏನಂತ ತೊಗೊತೇನು ತೊಗೋ ಅಂತ ಹೇಳ್ತಿದ್ದಾರೆ. ಏನೋ ನನಗೆ ಎಲ್ಲ ಇದಾವೆ ಮನೇಲಿ ಇದಕ್ಕೆ ಬಿಡು ಅಂತೇಳಿ ಮತ್ತೆ ನಾನು ರಿಟರ್ನ್ ವಾಪಸ್ ಬಂದಿವಿ ರೀ. ಇನ್ನು ಅಕ್ಕಿ ಅಂಗಡಿ ಸಹ ಅಲ್ಲೇ ಇತ್ತು ರೀ. ಇನ್ನು ಅಕ್ಕಿ ಅಂಗಡಿಗೆ ಹೋಗಿ ಅಕ್ಕಿ ರೇಟ್ ಎಲ್ಲ ಕೇಳಿಕೊಂಡು ಕ್ವಾಲಿಟಿ ಅವೆಲ್ಲ ಹೇಳ್ತಿದ್ರು ರೀ. ಜೀರಾ ರೈಸ್ ಅಂತೆ, ಸೋನಾ ಮಸೂರಿ ಅಂತ, ಯಾವ ಬೇಕು ನೋಡಿರಿ ಅಂತ ಅವರು ತೋರಿಸ್ತಾ ಇದ್ದಾರೆ. ನಮ್ಮ ಯಜಮಾನ್ರು ನೋಡ್ತಾ ಇದ್ದಾರೆ. ಅವ್ರು ನನಗೆ ಕೇಳ್ತಾ ಇದ್ದಾರೆ ಯಾವ ತಗೊಂಡ್ರಿ ಚೆನ್ನಾಗಿ ಅಂತ. ಯಾಕಂದರೆ ಈಗ ನನಗೆ ಕೇಳಿಲ್ಲ ಅಂದರೆ ಮತ್ತೆ ಆಮೇಲೆ ಮನೆಗೆ ಬಂದು ನಾನು ಏನಾನ ಅದ್ರ ಬಗ್ಗೆ ಡಿಸ್ಕಷನ್ ಮಾಡ್ತೀನಿ ಅಂತ ಅವ್ರು ತೋರಿಸ್ತಾ ಇದ್ದಾರೆ. ನಾನು ನೋಡಿದೆ, ಬಟ್ ಜೀರಾನು ಚೆನ್ನಾಗಿರುತ್ತಾ ಅಂತಂದೆ. ನೋಡು ಮತ್ತು ಯಾವ್ದು ತಗೊಳ್ಳೋಣ ಅಂದರೆ ಇಲ್ಲ ನಾವು ಯಾವಾಗಲೂ ಸೋನಾ ಮಸೂರಿ ಉಣ್ಣೋದಲ್ಲ, ಇನ್ನು ಅವೇ ತಗೊಳ್ಳೋಣ ಅಂತೇಳಿ ಸೋನಾ ಮಸೂರಿ ಅಕ್ಕಿನೇ ಒಂದು ಚೀಲ ತೊಗೊಂಡಿರಿ. ನಾವು ಒಂದು ಚೀಲ ತೊಗೊಂಡು ಆಟೋದಾಗ ಇಟ್ಕೊಂಡ್ವಿ. ಇನ್ನು ಅಷ್ಟರಲ್ಲಿ 10 ರೂಪಾಯಿ ಸಾಮಾನು ಇದ್ದು ರೀ. ಎಲ್ಲಿನೋ ಇನ್ನು ಏನೋ ಹೆಣ್ಮಕ್ಳಿಗೆ ಸಾಮಾನು ಏನಾನ ಕಂಡ್ರೆ ಅಲ್ಲಿ ಏನಾನ ಇರ್ತವೇನೋ ಅಂತ ಹೋಗಿ ಒಂದ್ಸಲ ನೋಡ್ಕೊಂಬರೋದು ಒಂದು ರೂಢಿ. ನಾನು ಹೋಗಿದ್ದೆ ರೀ. ಬಟ್ ಅಲ್ಲಿನೂ ನನಗೇನು ಇಷ್ಟ ಆಗಿಲ್ಲ. ಇನ್ನು ಸಾಮಾನು ತೊಳೆಯೋಕ್ಕೆ ಒಂದು ಪೀಚನ್ನು ತಗೊಳ್ಳೋಣ ಅಂತೇಳಿ ಇನ್ನು ಪೀಚ್ ತೊಗೊಂಡು ನಾನು ಮತ್ತೆ ರಿಟರ್ನ್ ಆಗಿಬಿಟ್ಟೆ ರೀ.
ಇನ್ನು ಮುಂದೆ ಹೋದಾಗ ಚನಾ ಚಾಟ್ ಸಿಕ್ತು ರೀ. ಈ ಚನಾ ಚಾಟಿಂದು ಖಾರ ಚೆನ್ನಾಗಿರುತ್ತೆ ಅಂಥೇಳಿ ತೊಗೊಂಡಿರಿ. ನೆಗಡಿ ಆಗಿತ್ತು, ಅದಕ್ಕೆ ತೊಗೊಂಡು ಅದು ತಿಂದ್ವಿ. ಇನ್ನು ಅದಾದಮೇಲೆ ನಿಂಬೆಹಣ್ಣು ತೊಗೊಂಡಿವಿ ರೀ. ಅಲ್ಲೇ ಒಂದು ದೊಡ್ಡ ಮಾರ್ಕೆಟ್ ಐತೆ, ಕಾಯಿಗಡ್ಡೆ ಎಲ್ಲ ತಗೊಂಡೋಗೋಣ ಅಂತ ಇನ್ನು ಹಂಗೆ ಮುಂದೆ ಹೋದ್ವಿ. ಕಾಯಿಗಡ್ಡೆನೂ ತಗೊಂಡು ಮಾರ್ಕೆಟ್ ಎದುರಿಗೆ ಖಾರ ಮಾರ್ತಾರೆ ರೀ, ಇದು ಫೇಮಸ್ ಇಲ್ಲಿ. ಅದಕ್ಕೆ ಇಲ್ಲೊಂದು ಕೆಜಿ ಖಾರ ತೊಗೊಂಡು ಇನ್ನು ಮನೆಗೆ ಬಂದುಬಿಟ್ವಿ. ಮನೆಗೆ ಬರೋಕ್ಕಿಲ್ಲ ನಮ್ಮ ಯಜಮಾನ್ರಿನ್ನ ಅಕ್ಕಿ ಎಲ್ಲ ಡಬ್ಬೆದಾಗ ಹಾಕ್ತಿದ್ದಾರೆ ರೀ. ಯಾಕೆಂದರೆ ಅಕ್ಕಿ ಹಂಗೆ ಇಟ್ಟರೆ ಮತ್ತೆ ನಾವು ಹಾಕೋದಿಲ್ಲ ಜಲ್ದಿ ಅದನ್ನು ಅಂಥೇಳಿ ಬರೋಕ್ಕಿಲ್ಲ. ಇನ್ನು ಡಬ್ಬೆ ಓಪನ್ ಮಾಡಿ ಅದರಲ್ಲಿ ಅಕ್ಕಿ ಹಾಕಿ, ಅಕ್ಕಿಗೆ ಹುಳ ಬೀಳಬಾರ್ದು ಅಂಥೇಳಿ ಅದಕ್ಕೆ ಹುಳ ಪುಡಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾರೆ ರೀ. ಎದಕ್ಕಂದರೆ ಮತ್ತೆ ಹುಳ ಬಿದ್ದುಬಿಟ್ರೆ ಅಕ್ಕಿ ಎಲ್ಲ ವೇಸ್ಟ್ ಆಗುತ್ತಾ, ನಾವು ಸಹ ಮನೆಯಾಗ ಇರೋದಿಲ್ಲಲ್ರಿ, ಮತ್ತು ಏನಾನ ಅದರಲ್ಲಿ ಹುಳ ಏನಾನ ಬಿದ್ದುಬಿಟ್ರೆ ಕ್ಲೀನ್ ಮಾಡೋದು ಕಷ್ಟ ಅಂಥೇಳಿ ನಮ್ಮ ಯಜಮಾನ್ರು ಯಾವಾಗಲೂ ಅಕ್ಕಿ ಪುಡಿ ತಂದು ಆ ಹುಳ ಬೀಳಾರಂಗೆ ಅದ್ರಾಗ ಹಾಕಿ ಕಲಸಿ ಯಾವಾಗಲೂ ಅವರೇ ಮಾಡಿದ್ರಿ ಇದನ್ನು. ಇದು ಮುಗಿಯೋಕ್ಕಿಲ್ಲ, ಅವ್ರ ಕೈ ತೊಗೊಂಬಂದು ನಾವು ಊಟ ಮಾಡಿದ್ರಿ. ನನಗೆ ಭಾಳ ಜ್ವರ, ನೆಗಡಿ, ಕೆಮ್ಮು ಭಾಳ ಆಗಿಬಿಟ್ಟಿತ್ತು ರೀ. ಇನ್ನು ಆಗ್ತಾಯಿದ್ದಿಲ್ಲ ಬೇರೆ ಕೆಲಸ ಮಾಡೋಕ್ಕೆ. ಇನ್ನು ಹಿಂಗಿದ್ರೆ ಆಗೋದಿಲ್ಲ ಅಂಥೇಳಿ ನಾನು ಮಕ್ಕೊಂಬಿಟ್ಟಿರಿ. ನಮ್ಮ ಯಜಮಾನ್ರು ಊಟ ಮುಗಿಸ್ಕೊಂಡು ಬಂದು ಸ್ವಲ್ಪ ಊಟ ಮಾಡಿ ಮಲ್ಕೊ ಅಂತ ಎಬ್ಬಿಸ್ತಾ ಇದ್ದಾರೆ ರೀ. ಆದರೆ ನನಗೆ ಆಗ್ತಾಯಿಲ್ಲ. ಅಟ್ಲೀಸ್ಟ್ ಗುಳಿಗೆಯನ್ನು ಹಾಕ್ಕೋ ಅಂತ ಹೇಳ್ತಾ ಇದ್ದಾರೆ. ನನಗೆ ಗುಳಿಗೆಗೂ ಬೇಡ ಅಂತಿದ್ದೀನಿ. ಇನ್ನು ಗುಳಿಗೆಗೂ ಹಾಕ್ಕೊಂಡಿಲ್ಲ ಅಂದರೆ ಇನ್ನು ಕಡಿಮೆ ಆಗೋದು ಕಷ್ಟ ಅಂಥೇಳಿ ನಮ್ಮ ಯಜಮಾನ್ರು ಸರಿ ನೀನೇ ಬಾಯಿ ತೆಗಿ, ನಾನೇ ಹಾಕ್ತೀನಿ ಗುಳಿಗೆ ಅಂತ ಹೇಳ್ತಿದ್ದಾರೆ. ನಾನು ಬೇಡ ಅಂತ ಹೇಳ್ತಿದ್ದೀನಿ. ನೀರು ಸ್ವಲ್ಪ ಬಿಸಿ ಮಾಡ್ಕೊಂಬಂದ್ಬಿಟ್ರೆ, ಏನ್ರಿ ನೀರು ಭಾಳ ಬಿಸಿ ಮಾಡ್ಕೊಂಬಂದ್ಬಿಟ್ಟಿರಲ್ಲ ಅಂತಂದರೆ ಇನ್ನು ಅವ್ರು ತಮಾಷೆ ಮಾಡ್ತಿದ್ದಾರೆ, ನೀರಿಗೆ ಕೇಳ್ತಿದ್ದಾರೆ, ನೀರು ಹೆಂಗೆ ಬಿಸಿ ಅದೇ ನೀನು ಅಂತೇಳಿ ಅವ್ರು ನೀರಿಗೆ ಕೇಳ್ತಾ ಇದ್ದಾರೆ ರೀ. ಇನ್ನು ಮನೆಯಲ್ಲಿ ಹೆಣ್ಮಕ್ಳಿಗೆ ಆರಾಮಿಲ್ಲ ಅಂದರೆ ಇನ್ನು ಗಂಡು ಮಕ್ಳಿಗೆ ಕೈಕಾಲೇ ಆಡಲ್ಲ ಅಂತಾರೆ ನೋಡ್ರಿ, ಅದು ನಿಜಾನೇ ರೀ. ಅವ್ರು ಭಾಳ ಚಿಂತೆ ಮಾಡ್ತಾರೆ ರೀ. ಎದಕ್ಕಂದರೆ ನಿನಗೆ ಆರಾಮಿಲ್ಲ ಅಂದರೆ ನನಗೆ ಕಷ್ಟ ಆಗ್ತೈತಿ, ಇನ್ನು ನನಗೆ ಏನು ಮಾಡ್ಬೇಕಂತ ನನಗೆ ತಲೆನೇ ಓಡೋದಿಲ್ಲ ಅಂತ ಅವ್ರು ಇಷ್ಟು ಸಾರಿ ಹೇಳ್ತಾ ಇರ್ತಾರೆ ರೀ. ಇನ್ನು ಸರಿ ಇನ್ನು ಗುಳಿಗೆ ಹಾಕ್ಕೊಂಡಿಯಲ್ಲ ಸ್ವಲ್ಪ ಹೊತ್ತು ಮಲ್ಕೊಂಬಿಡು ಅಂತ ಹೇಳಿದ್ರು. ನಾನು ಮಲ್ಕೊಂಬಿಟ್ಟಿರಿ. ಎದಕ್ಕಂದರೆ ನನಗೆ ಕುತ್ಕೊಳಕ್ಕೆ ಆಗ್ತಾಯಿಲ್ಲ ರೀ, ಅದಕ್ಕೆ ಮಲ್ಕೊಂಬಿಟ್ಟೆ. ಆದರೂ ಸಹ ನಮ್ಮ ಯಜಮಾನ್ರು ಬಿಡ್ತಾಯಿಲ್ಲ ರೀ. ಮತ್ತೆ ಬಂದು ಈಗ ಎದ್ದೇಳು ಸ್ವಲ್ಪ ಜಂಡು ಬಾಮ್ ಹಾಕ್ಕೊಂಡು ಮಕ್ಕೋ, ನೆಗಡಿ ಕೆಮ್ಮಾಗೈತಲ್ಲ ಬೇಗ ಕಡಿಮೆ ಆಗ್ತೈತಂತ. ನನಗೆ ಬೇಡ ಅಂತಿದ್ರೆ ನಮ್ಮ ಯಜಮಾನ್ರು ನನ್ನನ್ನು ನೋಡಿ ಚುಡಾಯಿಸ್ತಾ ಇದ್ದಾರೆ, ನೀನು ಹಿಂಗೆ ಮಕ್ಕಂಡು ಹಂಗೆ ಮಕ್ಕಂಡು ಅಂತ. ಇನ್ನು ಸರಿ ಅಂತೇಳಿ ಇನ್ನು ಇವ್ರು ಬಿಡೋದಿಲ್ಲ ಅಂತೇಳಿ ನಾನು ಜಂಡು ಬಾಮ್ ಹಚ್ಕೊತಿದ್ದೀನಿ ರೀ. ನಾನು ಅಲ್ಲಿಗೆ ಹೇಳ್ತಾ ಇದ್ದೀನಿ, ಉರಿತಾ ಇತ್ತು ರೀ ನನಗೆ ಜಂಡು ಬಾಮ್ ಬೇಡ ಅಂದರೆ. ನೀನು ಸಾಕು ಅನ್ಬೇಡ, ನಾನು ಸುಮ್ಮನೆ ಇರು, ನಾನು ಏನು ಮಾಡ್ಬೇಕು ನನಗೆ ಗೊತ್ತು, ನಿನಗೆ ಜಲ್ದಿ ಕಡಿಮೆ ಆಗ್ಬೇಕಂದ್ರೆ ಇದೆಲ್ಲ ಹಚ್ಕೋಬೇಕು ನೀನು ಅಂತೇಳಿ ಅವರು ಜಂಡು ಬಾಮ್ ಹಚ್ಚಿದ್ರು ರೀ. ಜಂಡು ಬಾಮ್ ವಾಸನೆ ಹೀರ್ಕೊ ಅಂತ ಹೇಳ್ತಿದ್ರೆ ನಾನು ಹೀರ್ಕೊತಿದ್ದೀನಿ ರೀ. ಹಂಗಲ್ಲ, ಜಂಡು ಬಾಮ್ನ ಎಳ್ಕೊಳೋದೇ ಹಿಂಗೆ ನೋಡಂತ ನನಗೆ ತೋರಿಸ್ತಾ ಇದ್ದಾರೆ ರೀ. ಅಂತೂ ನಮ್ಮ ಯಜಮಾನ್ರು ಜಂಡು ಬಾಮ್ ಹಚ್ಚಿದ್ರಿ. ಜಂಡು ಬಾಮ್ ಹಚ್ಚಿ ಇನ್ನು ಬೆಡ್ಶೀಟ್ ಹೊಚ್ಚಿದ್ರು. ಮಲ್ಕೊ ಸ್ವಲ್ಪ ಹೊತ್ತು ಅಂತೇಳಿ ನಮ್ಮ ಮಕ್ಕಳನ್ನ ಇನ್ನು ನಮ್ಮ ಅತ್ತರ ಮನೆಗೆ ಕಳಿಸ್ಬಿಟ್ಟಾರೆ ರೀ. ಇನ್ನು ಸಾಯಂಕಾಲ 5:30 ಆಯ್ತು ರೀ. ನಮ್ಮ ಯಜಮಾನ್ರು ಮತ್ತೆ ಬಂದು ನನ್ನ ಎಬ್ಬಿಸ್ತಾ ಇದ್ದಾರೆ. ಎದ್ದೇಳು ಸ್ವಲ್ಪ ಹಾಲನ್ನು ಕುಡಿದು ರೆಸ್ಟ್ ಮಾಡುವಂತೆ ಅಂತ. ಇಲ್ಲ ನನಗೆ ಬೇಡ ಅಂತ ಹೇಳ್ತಿದ್ದೀನಿ. ಇಲ್ಲ ಮಧ್ಯಾಹ್ನವೂ ಏನು ಊಟ ಮಾಡಿಲ್ಲ, ತಲೆ ಚಕ್ರ ಬರ್ತೈತೆ, ಭಾಳ ನಿಶಕ್ತಿ ಆಗ್ತಿ, ಎದ್ದಾಳು ಅಂತೇಳಿ ಎಬ್ಬಿಸ್ತಿದ್ದಾರೆ ರೀ. ಇನ್ನು ಪಾಪ ಅವ್ರು ಹೇಳ್ತಾ ಇದ್ದಾರಲ್ಲ ಅಂತೇಳಿ ಇನ್ನು ಎದ್ದೆ ರೀ. ನನಗಂತೂ ಆಗ್ತಾಯಿಲ್ಲ ರೀ, ಫುಲ್ಲು ಜ್ವರ ಬಂದುಬಿಟ್ಟವೆ. ಬರ್ರಿ ಆಸ್ಪತ್ರೆಗೆ ಹೋಗೋಣ ಅಂತ ನಮ್ಮ ಯಜಮಾನ್ರು. ಇಲ್ಲ ನಾನು ಗುಳಿಗೆ ಹಾಕ್ಕೊಂಡಿನಿ ಅಂತ ನಾನು ರೀ. ನಮ್ಮ ಯಜಮಾನ್ರು ಹಿಂಗೆ ಅನ್ಕೊತಾ ಇದ್ದರೆ ಇನ್ನು ಆರಾಮಾಗೋದಿಲ್ಲ, ಆಸ್ಪತ್ರೆಗೆ ಹೋದ್ರೆ ಸ್ವಲ್ಪ ಮೇಲಾಗ್ತೈತೆ, ಬಾ ಹೋಗೋಣ ಅಂತ ಕರಿತಿದ್ದಾರೆ ರೀ. ಆದರೆ ಹೆಣ್ಮಕ್ಳು ಹೆಂಗಂತ ನಿಮಗೆ ಗೊತ್ತಲ್ರಿ, ಬೇಗ ಆಸ್ಪತ್ರೆಗೆ ಹೋಗೋದಿಲ್ಲ, ಅದೆಲ್ಲ ಕುತ್ತಿಗೆ ಬರಬೇಕು ಆವಾಗ ಆಸ್ಪತ್ರೆಗೆ ಹೋಗ್ತಾರೆ ರೀ. ಅಷ್ಟರಿಗೆ ಹೆಣ್ಮಕ್ಳು ಯಾರೂ ಹೋಗೋದೇ ಇಲ್ಲ ರೀ. ಇನ್ನು ಮುಖ ತೊಳ್ಕೊಂಬಂದಿರಿ. ಮುಖ ತೊಳ್ಕೊಂಬಂದು ಮುಖ ಒರೆಸ್ಕೊತಿದ್ವಿ. ಇನ್ನು ಅಷ್ಟರಲ್ಲಿ ನಮ್ಮ ಯಜಮಾನ್ರು ಸ್ವಲ್ಪ ಬಿಸಿನೀರು ತಂದು ಕೊಟ್ಟರು, ಸ್ವಲ್ಪ ಕುಡಿ ಅಂತ. ನೀರು ಕುಡಿಯೋಷ್ಟರಲ್ಲಿ ನಮ್ಮ ಯಜಮಾನ್ರು ಮತ್ತೆ ಬಿಸ್ಕೆಟ್ ಪ್ಯಾಕೆಟ್ ಹಾಲು ತಂದಿಟ್ರು ರೀ. ನಾನು ಬಿಸ್ಕೆಟ್ ಪ್ಯಾಕೆಟ್ ಬೇಡ, ಹಾಲು ಒಂದೇ ಕುಡಿತೀನಿ ಅಂತ ಹೇಳ್ತಿದ್ದೀನಿ. ಆದರೆ ನಮ್ಮ ಯಜಮಾನ್ರು ಏನಂತಾರೆ, ಇಲ್ಲ ಮಧ್ಯಾಹ್ನನೂ ಏನು ಊಟ ಮಾಡಿಲ್ಲಲ್ಲ, ಅಟ್ಲೀಸ್ಟ್ ಈಗನ್ನ ಒಂದೆರಡು ಬಿಸ್ಕೆಟ್ ಪ್ಯಾಕೆಟ್ ತಿನ್ನು ಅಂತ ಹೇಳ್ತಿದ್ದಾರೆ. ನನಗೆ ಬೇಡ ಅಂತ ನಾನು ಇಲ್ಲ ತಿನ್ನಲೇಬೇಕಂತ ನಮ್ಮ ಯಜಮಾನ್ರು ಹೇಳ್ತಿದ್ದಾರೆ. ಇನ್ನು ಅವ್ರು ಹೇಳ್ದಾಗ ಮಾಡಲೇಬೇಕಲ್ಲ ಅಂಥೇಳಿ ಹಾಲು 2 ಬಿಸ್ಕೆಟ್ ಪ್ಯಾಕೆಟ್ ತಿಂದೆ ರೀ. ಇನ್ನು ಹಾಲು ಬಿಸ್ಕೆಟ್ ಪ್ಯಾಕೆಟ್ ತಿನ್ನೋಷ್ಟರಲ್ಲಿ ನಮ್ಮ ಯಜಮಾನ್ರು ಕಾಫಿ ಕುಡಿತಿದ್ದಾರೆ. ಇನ್ನು ನಮ್ಮ ದೊಡ್ಡ ಮಗಳು ಎದ್ಲು ರೀ, ಮಕ್ಕೊಂಡಿದ್ಲು. ಇನ್ನು ತಾನು ಎದ್ದಿದ್ದು ನೋಡಿ ನಮ್ಮ ಯಜಮಾನ್ರು ನಾವು ಇರುವಂಥ ಹಾಸಿಗೆಗೂ ಎಲ್ಲ ತೆಗೆದ್ಬಿಟ್ರು. ಇನ್ನು ಮಗಳು ಮುಖ ತೊಗೊಂಬಂದ್ಲು ರೀ. ಇನ್ನು ನಮ್ಮ ಯಜಮಾನ್ರು ತನಗೂ ಒಂದು ಬಿಸ್ಕೆಟ್ ಹಾಲು ಕೊಟ್ಟು ತಾನು ಬಿಸ್ಕೆಟ್ ಹಾಲು ತಿಂದ್ಲು ರೀ. ತಿಂದಾದ್ಮೇಲೆ ನನ್ನ ಕಡೆನೇ ಇದ್ದರೆ ನನ್ನ ತಲೆ ತಿಂತಾರೆ, ಇನ್ನು ರೂಪಿಸ್ತಾರೆ ಮಕ್ಕಳು ಅಂತೇಳಿ ತನ್ನ ಸಹ ಕರ್ಕೊಂಡೋಗಿ ನಮ್ಮ ಅತ್ತೆರ ಮನೆಗೆ ಬಿಟ್ಟು ಇನ್ನು ಅವ್ರು ಹಂಗೆ ಕೆಲ್ಸಕ್ಕೆ ಹೋದ್ರು ರೀ. ಮಲ್ಕೊಳ್ಳೋಣ ಅಂತೇಳಿ ಒಂದು ಸ್ವಲ್ಪ ಹೊತ್ತು ಮಲ್ಕೊಂಡಿರಿ. ಯಾಕೋ ನಿದ್ದೆ ಬಂದಿಲ್ಲ. ಇನ್ನು ಸುಮ್ಮನೆ ಮಲ್ಕೊಂಡ್ರೆ ಇನ್ನು ಟೈಮ್ ವೇಸ್ಟ್ ಆಗ್ತೈತೆ, ಇನ್ನು ಸ್ವಲ್ಪ ಗುಳಿಗೆ ಹಾಕ್ಕೊಂಡಿನಲ್ಲ ಕಡಿಮೆ ಆಗುತ್ತಾ ಅಂತೇಳಿ ನಾನು ಇನ್ನು ಮಲ್ಕೊಂಡಿರೋ ಹಾಸುಗಳೆಲ್ಲ ತೆಗೆದು ರೀ ಇನ್ನು ಮಡಚಿಡ್ತಿದ್ದೀನಿ.
ಇನ್ನೇನಾದ್ಮೇಲೆ ರೀ ಇವತ್ತು ಸಿಟಿಗೆ ಹೋಗಿದ್ದಲ್ಲ ಅಲ್ಲೆಲ್ಲ ಕಾಯಿಗಡ್ಡೆ ತಂದ್ಕೊಂಡಿದ್ದೆ ರೀ, ಸೊಪ್ಪೆಲ್ಲ ತಂದ್ಕೊಂಡಿದ್ದೆ. ಇನ್ನು ತಂದ್ಕೊಂಡಿದ್ವೆಲ್ಲ ವೇಸ್ಟ್ ಆಗಿಬಿಡ್ತಾವ. ಅವೇ ನೆನಪು ಬರ್ತಿದ್ದಾವೆ ನಾನು ಮಲ್ಕೊಂಡಿದ್ರೆ. ಇನ್ನು ಫಸ್ಟ್ ಅವನ್ನೆಲ್ಲ ಕಟ್ ಮಾಡಿ ಇಟ್ಕೊಳೋಣ ಅನ್ಕೊಂಡೆ ರೀ. ಅಷ್ಟರಲ್ಲಿ ನನ್ನ ಸಣ್ಣ ಮಗಳು ಬಂದ್ಳು ರೀ. ಬಂದು ತನ್ನ ಆಶ್ಚರ್ಯ ಆಗ್ತದಳ್ರಿ, ತನಗೆ ಗೊತ್ತೇ ಇಲ್ಲ ನಾನು ಮನೆಗೆ ಬಂದಿದ್ದು. ಯಾವಾಗ ಬಂದ್ಯಮ್ಮ ಮನೆಗೆ ಅಂತೇಳಿ ಕೇಳ್ತಾ ಇದ್ದಾಳೆ. ಇನ್ನು ನಾನು ಹೇಳ್ತಾ ಇದ್ದೀನಿ, ಬಂದೆಮ್ಮ ಅವಾಗೆ ಭಾಳ ಹೊತ್ತಾಯ್ತು ಬಂದು, ನಾನು ಮಲ್ಕೊಂಡಿದ್ದೆ, ನನಗೆ ಆರಾಮಿಲ್ಲ ಅಂತ ಹೇಳಿದ್ರೆ ಹೌದಾ ಅಮ್ಮ ಅಂತ ಹೇಳ್ತಿದ್ದಾಳೆ ರೀ. ಇದ್ದು ಆದಮೇಲೆ ರೀ ಅಕ್ಕಿ ಸ್ವಲ್ಪ ನೆನಿಡೋಣ, ಸೊಪ್ಪು ಕಟ್ ಮಾಡೋಷ್ಟರಲ್ಲಿ ಅಕ್ಕಿ ನೆನಿತಾವ ಅಂತೇಳಿ ಇನ್ನು ಸ್ವಲ್ಪ ಅಕ್ಕಿ ಹಾಕ್ಕೊಂಡು ರೀ ಅದರಲ್ಲಿ ನೀರು ಹಾಕಿ ನೆನಿಡ್ತಿದ್ದೀನಿ. ಸಿಟಿಯಿಂದ ತಂದಿರುವಂಥ ಎಲ್ಲ ಸೊಪ್ಪುಗಳನ್ನು ಇನ್ನು ಕ್ಲೀನ್ ಮಾಡ್ಕೊತಿದ್ದೀನಿ ರೀ. ಕ್ಲೀನ್ ಮಾಡಿ ಕಟ್ ಮಾಡಿ ಫ್ರಿಜ್ಜಾಗಿ ಇಟ್ಕೊತೀನಿ ರೀ. ಮತ್ತೀಗ ಹಂಗೆ ಇಟ್ಬಿಟ್ಟಿವಿ, ನೆಕ್ಸ್ಟ್ ಡೇ ಕ್ಲೀನ್ ಮಾಡೋಣ ಅಂದ್ರೆ ಅವೆಲ್ಲ ಸ್ವಲ್ಪ ಇಲ್ಲ ಸ್ವಲ್ಪ ಒಳಗೆ ಕೊಳೆತು ಹೋಗ್ಬಿಡ್ತಾವೆ ರೀ. ಹಂಗೆ ಕೊಳೆತು ಹೋಗ್ಬಿಟ್ರೆ ಇನ್ನು ಅಲ್ಲಿಂದ ತಂದಗೂ ಪ್ರಯೋಜನ ಇರೋದಿಲ್ಲ ಅಂತೇಳಿ ಇನ್ನೆಲ್ಲ ಕ್ಲೀನ್ ಮಾಡಿಕೊಂಡು ನಾನು ಮಾಡ್ಕೊತ ಇದ್ರಿ ರೀ. ನನ್ನ ಮಗಳು ಬಂದು ಅಮ್ಮ ನಾನು ನಿನಗೆ ಹೆಲ್ಪ್ ಮಾಡ್ತೀನಮ್ಮ ಅಂತೇಳಿ ಏನೇನು ಬೇಕಮ್ಮ ಅಂತ ಕೇಳ್ತಾ ಇದ್ದಾಳೆ ರೀ. ನಾನು ಹೇಳ್ದಂಗೆಲ್ಲ ತಂದು ಕೊಡ್ತಾಳಂತೀರಿ. ಕೊಟ್ಟರೆ ನಾನು ಕಟ್ ಮಾಡಿ ಇಡಬೇಕಂತೆ ರೀ. ಎಲ್ಲ ಸೊಪ್ಪನ್ನು ಕಟ್ ಮಾಡಿಕೊಂಡು ರೀ ಈಗೆಲ್ಲ ಕವರಲ್ಲಿಟ್ಟು ಫ್ರಿಜ್ಜಾಗಿ ತೆಗೆದು ಇಟ್ಬಿಡ್ತೀನಿ ರೀ. ಈಗ ನಾನು ಮಾಡಿರುವಂಥ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ, ಪಕ್ಕದಲ್ಲಿರುವಂಥ ಬೆಲ್ ಐಕನನ್ನು ಕ್ಲಿಕ್ ಮಾಡಿರಿ.